ನಾಲೆಡ್ಜ್ ಅನ್ನೋದು ಎಲ್ಲ ಕಡೆ ಇದೆ. ಈಗ ಕೌಶಲ್ಯ ಅನ್ನೋದು ಎಲ್ಲ ಕಡೆ ಇಲ್ಲ. ಬೂಟ್ ಕ್ಯಾಂಪ್ ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಕಾಂಪಿಟೆನ್ಸಿಗೆ ಬೆಲೆ ಇದೆ. ಜಾಗರೂಕತೆಯಿಂದ ಇಡಬೇಕಾದಂತ ಹೆಜ್ಜೆ. ಡಿಪ್ಲೊಮಾ GTDC ಅಲ್ಲಿ ಲಭ್ಯ ಇದೆ. ಅಡ್ವಾನ್ಸ್ ಎಮರ್ಜಿಂಗ್ ಕೋರ್ಸಸ್ ಇದಾವೆ. ಡಿಯರ್ ಸ್ಟೂಡೆಂಟ್ಸ್ ಮತ್ತು ಡಿಯರ್ ಪೇರೆಂಟ್ಸ್, ನಾನು ಇಷ್ಟೋ ದಿನದಿಂದ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ ಒಟ್ಟಿಗೆ ಮಾತಾಡಬೇಕು ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಒಂದು ಅಂತ ಏನಂದರೆ, ಎಲ್ಲ ವಿದ್ಯಾರ್ಥಿಗಳು ಈಗ ಎಕ್ಸಾಮ್ ಮೋಡಲ್ಲಿದ್ದಾರೆ. ಎಕ್ಸಾಮ್ ಫಿಯರ್ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. SLC ಎಕ್ಸಾಮ್ ಆಗಿರ್ಬೋದು, PUC ಎಕ್ಸಾಮ್ ಆಗಿರ್ಬೋದು, ಎಲ್ಲರೂ ಎಕ್ಸಾಮ್ ಮೋಡಲ್ಲಿದ್ದಾರೆ. ಎಕ್ಸಾಮ್ ಬರೆದಾದ ನಂತರ ಮುಂದೆ ಏನು ಅನ್ನೋದು ದೊಡ್ಡ ಪ್ರಶ್ನೆ. ಪೇರೆಂಟ್ಸ್ಗಳಲ್ಲಿ ನನ್ನ ಮಗ ಯಾವ ಕೋರ್ಸ್ಗೆ ಸೇರಬೇಕು, ಯಾವ ಕೋರ್ಸ್ ಮಾಡಿದ್ರೆ ಅವನಿಗೆ ಫ್ಯೂಚರ್ ಹೇಗಿದೆ, ಕೆಲಸ ಸಿಗುವ ಸಾಧ್ಯತೆಗಳು ಹೇಗಿದ್ದಾವೆ, ಇವೆಲ್ಲದನ್ನು ಯೋಚನೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಯೋಚನೆ ಮಾಡಬೇಕಾದ್ರೆ ನಾನೊಂದು ನಿನ್ನೆ ತಾನೇ ಒಂದು ಆರ್ಟಿಕಲ್ನ ಓದ್ತಾ ಇದ್ದೆ, ಒಂದು ಲೇಖನವನ್ನು ಓದ್ತಾ ಇದ್ದೆ. ಆ ಲೇಖನದಲ್ಲಿ ಏನಪ್ಪ ಅಂದರೆ, ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಪೆನ್ಸಿಲ್ವೇನಿಯಾ ಅಂತ ಒಂದು ಸ್ಟೇಟ್ ಇದೆ. ಆ ಪೆನ್ಸಿಲ್ವೇನಿಯಾ ಸ್ಟೇಟ್ ಗವರ್ನರು ಒಂದು ಆದೇಶವನ್ನು ಮಾಡ್ತಾರೆ. ಆದೇಶ ಏನಪ್ಪ ಅಂತಂದರೆ, ಇನ್ನು ಮುಂದೆ ಯಾವುದೇ ಸ್ಟೇಟ್ ಯಾವುದಾದ್ರೂ ಜಾಬ್ ತೊಗೋಬೇಕು ಅನ್ನೋದಾದರೆ ಡಿಗ್ರಿ ಇರಲೇಬೇಕು ಅನ್ನೋದು ಕಂಪಲ್ಸರಿ ಇಲ್ಲ ಅನ್ನೋದು ಅವರ ಒಂದು ಆದೇಶವಾಗಿದೆ. ಅದು 2023ರಲ್ಲಿ ಆದೇಶವನ್ನು ಮಾಡ್ತಾರೆ. ಹಾಗಿದ್ದರೆ ಮಕ್ಕಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಕಿಲ್ ಇರಬೇಕು ಅಂತ ಹೇಳ್ತದೆ. ಎರಡನೇದು ಎಕ್ಸ್ಪರ್ಟೈಸ್, ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳುತ್ತೆ. ಸೊ ಎಕ್ಸ್ಪೀರಿಯನ್ಸು ಮತ್ತು ಸ್ಕಿಲ್ ಇದ್ದರೆ ಅವನಿಗೆ ಆ ಡಿಗ್ರಿ ಇರಬೇಕು ಅನ್ನೋದು ಅವಶ್ಯಕತೆಗಿಂತ ಹೆಚ್ಚಾಗಿ ಆ ಹುದ್ದೆಗೆ ಇರುವಂತಹ ಸ್ಕಿಲ್ಲು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೆ ಅವನಿಗೆ ಕೆಲಸ ಕೊಡಬೇಕು ಅನ್ನೋದು ಆ ಆದೇಶದ ಮೂಲ ಸಂದೇಶ ಆಗಿರ್ತದೆ. ಇದನ್ನು ನ್ಯೂಯಾರ್ಕ್ ಟೈಮ್ಸ್ನವರು ಪತ್ರಿಕೆಯಲ್ಲಿ ಬರ್ಕೊತಾರೆ. ಅಂದರೆ ಇದು ಕಂಪ್ಲೀಟ್ ಶಿಫ್ಟ್ ಇನ್ ಪ್ರಾಸೆಸ್ ಆಫ್ ಹೈರಿಂಗ್ ಫಿಲಾಸಫಿ ಅಂತೇಳಿ. ಸೊ ಹೈರಿಂಗ್ ಅಂತಂದರೆ, ಯಾವುದೇ ಒಂದು ರೆಕ್ರೂಟ್ಮೆಂಟ್ ಪ್ರಾಸೆಸ್ ಮಾಡಬೇಕಾದ್ರೆ ನಾವು ಒಂದು ಹುದ್ದೆಗೆ ಒಂದು ಕ್ವಾಲಿಫಿಕೇಷನ್ ಅಂತ ಇಟ್ಟಿದ್ದೇವೆ. ಆ ಕ್ವಾಲಿಫಿಕೇಷನ್ನು ಯಾವುದಕ್ಕೆ ಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ನಾವು ಕೊಡ್ತಾ ಇದ್ದೇವೆ. ಆದರೆ ಈಗ ಒಂದು ಆದೇಶ ಏನು ಪೆನ್ಸಿಲ್ವೇನಿಯಾ ಸ್ಟೇಟ್ ಗವರ್ನರ್ ಏನು ಹೊರಡಿಸಿದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿದೆ. ಹಾಗಾಗಿ ಇದು ಅಗೇನ್ ಶಿಫ್ಟ್ ಇನ್ ದಿ ಫಿಲಾಸಫಿ ಆಫ್ ಹೈರಿಂಗ್ ಅಂತ ಅವರು ಒಂದು ಇದು ಕೊಡ್ತಾರೆ. ಇದು ಹೊಸದಲ್ಲ. ಯಾಕೆ ಅಂತಂದರೆ, ಪ್ರತಿ ಇಂಡಸ್ಟ್ರಿಗಳೂ ಸಹ ಇದೇ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾವೆ. ಆ್ಯಪಲ್ಲು, IBM, ಇಂಟೆಲ್ಲು ಇವ್ರನ್ನೇ ನೋಡೋದಾದರೆ ಅವರು ಹೈರಿಂಗ್ ಹೇಗೆ ಮಾಡ್ತಾರೆ ಅಂತಂದರೆ, ಫಸ್ಟು ವಿದ್ಯಾರ್ಥಿಗಳನ್ನು ಅಥವಾ ಸ್ಟೂಡೆಂಟ್ಸ್ನ ಹೈರ್ ಮಾಡ್ಕೊತಾರೆ. ಆಮೇಲೆ ಅವರಿಗೆ ಇಂಟೆನ್ಸಿವ್ ಆಗಿ ಬೂಟ್ ಕ್ಯಾಂಪ್ ಟ್ರೈನಿಂಗಲ್ಲಿ ಟ್ರೈನಿಂಗ್ ಕೊಡ್ತಾರೆ. ತದನಂತರ ಟ್ರೈನಿಂಗ್ ಕೊಟ್ಟ ನಂತರ ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗ್ ಕೊಟ್ಟ ನಂತರ ಆಮೇಲೆ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡ್ತಾರೆ. ಅದೇ ಥರ ನೀವು ಹೆಲ್ತ್ ಕೇರಲ್ಲಿ ಬಂದರೆ, ಮೊದಲೆಲ್ಲ ನರ್ಸಿಂಗ್ ಕಾಲೇಜ್ ಅಂದರೆ 4 ವರ್ಷ ಡಿಗ್ರಿ ಮಾಡಿದ್ಮೇಲೆ ನರ್ಸಿಂಗ್ ಆಗಬೇಕಾಯಿತು. ಈಗ ಹಾಗೇನಿಲ್ಲ. ಯಾವುದೇ ಡಿಗ್ರಿ ಮಾಡಿದರೂ ಸಹ ಆನ್ ಜಾಬ್ ಟ್ರೈನಿಂಗ್ ತೊಗೊಂಡು ಅವರು ನರ್ಸಿಂಗ್ ಟ್ರೈನಿಂಗ್ ಆಗ್ತಾರೆ. ಅವರು ಕೇಪಬಲ್ ಇದ್ದಾರೆ ಅಂತಂದರೆ ಅವ್ರು ನರ್ಸಿಂಗ್ ಪ್ಲೇಸ್ಮೆಂಟ್ನ ಗ್ಲೋಬಲ್ಲಿ ಎಲ್ಲ ಕಡೆನೂ ಕಳಿಸ್ತಾ ಇದ್ದಾರೆ. ರಿಟೇಲ್ಸಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಮಾರ್ಕೆಟಿಂಗ್ ಬರುತ್ತೆ, ಅವನಿಗೆ ಚೆನ್ನಾಗಿ ಕಮ್ಯುನಿಕೇಷನ್ಸ್ ಇದೆ, ಅವನು ಮಾರ್ಕೆಟ್ ಮಾಡೋಕ್ಕೆ ಯೋಗ್ಯ ಇದ್ದಾನೆ ಅಂದರೆ ಮಾತ್ರ ಅವನನ್ನು ಮಾರ್ಕೆಟಿಂಗ್ ತೊಗೊತಾರೆ ಅಥವಾ ರಿಟೇಲಿಗೆ ತೊಗೊತಾರೆ. ಅಥವಾ ಹಾಸ್ಪಿಟಲ್ಟಿಲಿ ನೋಡಿದ್ರೆ ಒಬ್ಬ ರಿಸೆಪ್ಷನಿಸ್ಟ್ ಆಗಿ ಒಂದು ಹೆಣ್ಮಗು ಚೆನ್ನಾಗಿ ಕೆಲಸ ಮಾಡುತ್ತೆ, ಕಮ್ಯುನಿಕೇಷನ್ ಇದೆ, ಬಂದವ್ರನ್ನ ಚೆನ್ನಾಗಿ ಅತಿಥಿಯಾಗಿ ನೋಡ್ಕೊತಾರೆ ಅನ್ನೋದಿದ್ದರೆ ಮಾತ್ರ ತೊಗೊತಾರೆ ಹೊರತು ಅದಕ್ಕೆ ಕ್ವಾಲಿಫಿಕೇಷನ್ ಅಂತ ಹಿಂದೆ ನೋಡೋಕೆ ಹೋಗೋದಿಲ್ಲ. ಮೀಟಿಂಗಲ್ಲಿ ಕೂತಿದ್ವಿ. ಆ ಮೀಟಿಂಗಲ್ಲಿ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಧ್ಯಕ್ಷರು ಮತ್ತು MSME ಡೈರೆಕ್ಟ್ರು, ನಾನು ಅವರಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ದೊಡ್ಡ ಕಂಪ್ನಿಗಳು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳನ್ನ ಚೂಸ್ ಮಾಡ್ಕೊಂಡ್ಬಿಡ್ತಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ನಿಮ್ಗೆ ಹೇಗೆ ಉದ್ಯೋಗಗಳನ್ನ ಸೃಷ್ಟಿಸ್ಕೊತೀರಿ, ಅಥವಾ ನಿಮ್ಗೆ ಹೇಗೆ ಸ್ಟೂಡೆಂಟ್ಸು ಅಥವಾ ಒಳ್ಳೆ ವಿದ್ಯಾರ್ಥಿಗಳು ಸಿಗ್ತಾರೆ ಮಾಡಿರೋರು ಅಂತೇಳಿ. ಸೊ ಅವರು ನಮಗೆ ಹೇಳ್ತಾ ಇದ್ರು, ನಾವು ಅದಕ್ಕಾಗಿ ಕಾಯೋಕ್ಕಾಗೋದಿಲ್ಲ. ನಮ್ಮದೇನಂತಂದರೆ, ಯಾರು ನಮಗೆ ರಿಕ್ವೈರ್ಮೆಂಟ್ ಇದೆ ಅಥವಾ ಯಾರು ನನಗೆ ಉದ್ಯೋಗ ಬೇಕು ಅಂತ ಮುಂದೆ ಬರ್ತಾರೆ ಅವರನ್ನು ನಾನು ಫಸ್ಟು ಯಾರು ನನ್ನಲ್ಲಿ ಆಲ್ರೆಡಿ ಕೆಲಸ ಕಲ್ತಿರೋನ ಹತ್ರ ಬಿಡ್ತೇವೆ. 6 ತಿಂಗಳಾದ ಮೇಲೆ ಅವನು ಇಂಡಿಪೆಂಡೆಂಟಾಗಿ ಆ ಮಷಿನ್ನ ಉಪಯೋಗಿಸೋದಕ್ಕೆ, ಆ ಮಷಿನ್ ಮೇಲೆ ಕೆಲಸ ಮಾಡೋಕ್ಕೆ ಯೋಗ್ಯ ಇದ್ದಾನೆ, ಅವನಿಗೆ ಚೆನ್ನಾಗಿ ಬರುತ್ತೆ ಅನ್ನೋದಾದ್ರೆ ಮಾತ್ರ ನಾನು ಅವನಿಗೆ ಮಷಿನ್ನ ಹ್ಯಾಂಡ್ ಓವರ್ ಮಾಡಿ ನೀನು ಕೆಲಸ ಮುಂದುವರ್ಸಪ್ಪ ಅಂತ ಹೇಳ್ತೇನೆ. ಸ್ಕಿಲ್ಲಿಂಗು ಮತ್ತು ಎಕ್ಸ್ಪರ್ಟೈಸ್ನೆಸ್ಸು, ಕಾಂಪಿಟೆನ್ಸಿಗೆ ಬೆಲೆ ಇದೆ. ಸೊ ಅದೇ ರೀತಿಯಲ್ಲಿ ನಮ್ಮ GTDC ಅಂತ ಒಂದು ಸಂಸ್ಥೆ ಇದೆ, ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತೇಳಿ. ಇದು 1972ಅಲ್ಲಿ ಡೆನ್ಮಾರ್ಕ್ ಕೊಲಾಬ್ರೇಷನಲ್ಲಿ ಸ್ಥಾಪನೆಗೊಂಡಂಥ ಒಂದು ಸಂಸ್ಥೆ. ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗು ಮತ್ತು ಅವನ ಎಕ್ಸ್ಪರ್ಟೈಸ್ನೆಸ್ಸು, ಕೌಶಲ್ಯ ಅಭಿವೃದ್ಧಿ ಇರೋದರಿಂದ ಅವರಿಗೆ ಹೇರಳವಾಗಿ ಕೆಲಸಗಳು ಸಿಗ್ತಾ ಇದ್ದಾವೆ. ಅದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ಡಿಗ್ರಿ ಮಾಡಿರೋರಲ್ಲಿ 82% ಹೊಸ ಅಂದರೆ ಫ್ರೆಶ್ ಗ್ರ್ಯಾಜುಯೇಟ್ಸ್ಗೆ ಕೆಲಸ ಸಿಗ್ತಾ ಇಲ್ಲ. ಓನ್ಲಿ 20% ಜನಕ್ಕೆ ಮಾತ್ರ ಕೆಲಸ ಸಿಗ್ತಾ ಇದೆ. ಇದು ಯಾತಕ್ಕಪ್ಪ ಅಂತಂದರೆ, ಈ ಸ್ಟ್ರಾಟಜಿ ಏನು ಇಂಡಸ್ಟ್ರಿಗಳು ನಾನು ಈಗಾಗಲೇ ಏನು ಹೇಳಿದೆ, ಅವರು ನಿಮ್ಮ ಕೌಶಲ್ಯಕ್ಕೆ ಬೆಲೆ ಕೊಡ್ತಾರೆ, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಬೆಲೆ ಕೊಡ್ತಾರೆ, ನಿಮ್ಮ ಕಾಂಪಿಟೆನ್ಸಿಗೆ ಬೆಲೆ ಕೊಡ್ತಾ ಇದ್ದಾರೆ.
ಹಾಗಾಗಿ ಡಿಗ್ರಿ ಮಾಡಿದಾನೆ ಅಂದ ತಕ್ಷಣ ಅವನಿಗೆ ಎಕ್ಸ್ಪರ್ಟೈಸ್ ಇದೆ, ಸ್ಕಿಲ್ ಇದೆ ಅಂತ ಅರ್ಥ ಅಲ್ಲ. ಹಾಗಾಗಿ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಆದರೆ ಬೇಡಿಕೆ ಇದೆ. ನಾಲೆಡ್ಜ್ ಅನ್ನೋದು ಎಲ್ಲ ಕಡೆ ಇದೆ ಈಗ, ಆದರೆ ಕೌಶಲ್ಯ ಅನ್ನೋದು ಎಲ್ಲ ಕಡೆ ಇಲ್ಲ. ವಿದ್ಯಾರ್ಥಿಗಳಾಗಲಿ ಅಥವಾ ಪೋಷಕರಾಗಲಿ ಯಾವ ರೀತಿಯಲ್ಲಿ ಯಾವ ಕೋರ್ಸನ್ನು ಚೂಸ್ ಮಾಡ್ಕೊಬೇಕು, ಯಾವ ಕಾಲೇಜನ್ನು ಚೂಸ್ ಮಾಡಬೇಕು ಅನ್ನೋದು ಅತಿ ಜಾಗರೂಕತೆಯಿಂದ ಇಡಬೇಕಾದಂಥ ಹೆಜ್ಜೆ. ಮೊದಲಿಗೆ ಆ ಕಾಲೇಜಿನಲ್ಲಿ ಯಾವ ಕೋರ್ಸ್ ಚೆನ್ನಾಗಿದೆ, ಆ ಕೋರ್ಸು ಎಷ್ಟು ಪ್ರಾಕ್ಟಿಕಲ್ಸ್ ನಾಲೆಡ್ಜ್ಗೆ, ಅಂದರೆ ಪ್ರಾಕ್ಟಿಕಲ್ ಅವರ್ಸ್ ಎಷ್ಟಿದೆ, ಥಿಯರಿ ಅವರ್ಸ್ ಎಷ್ಟಿದೆ, ಅವರು ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗ್ ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೆ, ಅದಕ್ಕೆ ಬೇಕಾದಂತಹ ಲ್ಯಾಬೊರೇಟರಿ ಆಗಿರ್ಬೋದು, ಮಷಿನರಿ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಥವಾ ಸಾಫ್ಟ್ವೇರ್ಗಳಾಗಿರ್ಬೋದು ಆ ಒಂದು ಕಾಲೇಜಿನಲ್ಲಿ ಲಭ್ಯ ಇದೆಯಾ ಇಲ್ವಾ. ಸೊ ಇವನ್ನೆಲ್ಲ ನೋಡಿಬಿಟ್ಟು ಇವನ್ನೆಲ್ಲ ನೀವು ಅಂದರೆ ಪೇರೆಂಟ್ಸ್ಗಳಾದರೂ ಅಥವಾ ಸ್ಟೂಡೆಂಟ್ಸ್ಗಳಾದರೂ ಒಂದು ಕಾಲೇಜ್ಗೆ ಅಥವಾ ಅಂಥ ಒಂದು ಇನ್ಸ್ಟಿಟ್ಯೂಷನ್ಸ್ಗೆ ವಿಸಿಟ್ ಕೊಡಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಆ ಇನ್ಸ್ಟಿಟ್ಯೂಟನ್ನು ಇಂಡಸ್ಟ್ರಿ ಒಟ್ಟಿಗೆ ಹೇಗೆ ಕೊಲಾಬ್ರೇಷನ್ ಮಾಡ್ಕೊಂಡಿದೆ, ಇಂಡಸ್ಟ್ರಿಗಳು ಈ ಒಂದು ಇವ್ರು ಕೊಡ್ತಿರೋ ಕೋರ್ಸನ್ನು ಎಷ್ಟು ಸೀರಿಯಸ್ ಆಗಿ ಪರಿಗಣಿಸ್ತಾ ಇದ್ದಾರೆ, ಮತ್ತು ಹಾಗೆ ಪ್ಲೇಸ್ಮೆಂಟು ಸಹ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಮಕ್ಕಳುಗಳಿಗೆ. ಸೊ ಹಾಗೆ ಗ್ಲೋಬಲ್ ಪ್ಲೇಸ್ಮೆಂಟ್ಗೆ ಆ ಇನ್ಸ್ಟಿಟ್ಯೂಷನ್ ಪಾತ್ರ ಏನು, ಗ್ಲೋಬಲ್ ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಫಾರಿನ್ ಲ್ಯಾಂಗ್ವೇಜ್ ಬೇಕಾಗುತ್ತೆ, ಅದಕ್ಕೇನಾದರೂ ಅವಕಾಶ ಇದೆಯಾ ಇಲ್ವಾ. ಸೊ ಅದಕ್ಕೆ ಬೇಕಾದಂಥ ಬ್ರಿಡ್ಜ್ ಕೋರ್ಸ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ನಾವು ಇಲ್ಲೋದಿದ್ದು ಆ ಕಂಟ್ರಿಗೆ ಒಂದು ಸೂಕ್ತತೆಗೆ ಅದೇ ಡಿಗ್ರಿ ಅದೇ ಕ್ವಾಲಿಫಿಕೇಷನ್ಗೆ ಆಗುತ್ತೆ ಅಂತಿಲ್ಲ, ಆ ಹ್ಯಾಂಡ್ಸ್ ಆನ್ ಸ್ಕಿಲ್ಗಳಿಗೆ ಏನು ಬೇಕಾಗಿದೆ. ಸೊ ಇವನ್ನೆಲ್ಲ ನೋಡ್ಕೊಬೇಕಾಗತ್ತೆ. GTDCಯಲ್ಲಿ ಎಲ್ಲ ಅವಕಾಶಗಳು ಎಲ್ಲ ಥರದ್ದು ಸ್ಕಿಲ್ಲಿಂಗ್ ನಡೀತಾ ಇದೆ. ಯಾಕೆ ಅಂತಂದರೆ ನಾವು 70% ಅಂತ ಅಂದರೆ ಒಂದು ಸೆಮಿಸ್ಟ್ರಲ್ಲಿ ಒಂದು ಕೋರ್ಸ್ಗೆ 70% ಭಾಗವನ್ನು ನಾವು ಪ್ರಾಕ್ಟಿಕಲ್ಗೆ ಮತ್ತು ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗ್ಗೆ ಒಂದು ಪ್ರಾಧಾನ್ಯತೆ ಕೊಡ್ತೇವೆ. ಇನ್ನು 30% ಮಾತ್ರ ಥಿಯರಿಗೆ ಉತ್ತೇಜನ ಕೊಡ್ತೇವೆ. ಹಾಗಾಗಿ ಅವನಿಗೆ ಸ್ಕಿಲ್ಲಿಂಗ್ ಅನ್ನೋದು ತುಂಬ ಹೇರಳವಾಗಿ ಬರುತ್ತೆ. ಅದ್ರ ಜೊತೆಯಲ್ಲಿ ಪ್ರಾಕ್ಟಿಕಲ್ಲು ಲೈವ್ ಪ್ರಾಡಕ್ಟ್ ಮಾಡೋದ್ರ ಬಗ್ಗೆ ಅದನ್ನೇ ಜಾಸ್ತಿ ಹೆಚ್ಚಾಗಿ ಅವ್ನಿಗೆ ಹೇಳ್ಕೊಡ್ತೇವೆ. ಇಲ್ಲಿ ಡಿಪ್ಲೊಮಾ ಮತ್ತು ಪೋಸ್ಟ್ ಡಿಪ್ಲೊಮಾ ಆಗಿರ್ಬೋದು, MTech ಮಾಡಿರ್ಬೋದು, ಇವೇನಾದರೂ ಮಾಡಿದರೆ ಅದು ಇಂಡಸ್ಟ್ರಿಯಲ್ಲಿ ಅತಿಯಾದ ಬೇಡಿಕೆ ಇದೆ. ಅದು ಇಂಡಸ್ಟ್ರಿಗಳು ಇಮ್ಮಿಡಿಯೇಟಾಗಿ GTDCಯಲ್ಲಿ ಮಾಡಿದ್ದಾನೆ ಅಂತಂದರೆ ಅವ್ರನ್ನ ತೊಗೊತಾರೆ. ನಮ್ಮ ರಾಜ್ಯ ಸರ್ಕಾರ ಹಲವಾರು ಹೊಸ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಅದರಲ್ಲಿ ಈ ಗ್ಲೋಬಲ್ ಪ್ಲೇಸ್ಮೆಂಟ್ಗೆ ಹೊರದೇಶಕ್ಕೆ ಅವ್ರಿಗೂ ಸಹ ಗ್ಲೋಬಲ್ ಅಂದರೆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಸಿಗಬೇಕು ಅಂತೇಳಿ ಅದ್ರ ಜೊತೆಯಲ್ಲಿ ಲ್ಯಾಂಗ್ವೇಜ್ ಲ್ಯಾಬ್ಸನ್ನು ಸಹ ಮಾಡಬೇಕು ಅಂತೇಳಿ ಒಂದು ಅನುದಾನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕೇಂದ್ರಗಳಲ್ಲೂ ಸಹ ಜರ್ಮನ್ ಲ್ಯಾಂಗ್ವೇಜ್ ಲ್ಯಾಬ್ಸ್ ಆಗಿರ್ಬೋದು, ಮತ್ತೊಂದು ಲ್ಯಾಂಗ್ವೇಜ್ನ ಇಂಗ್ಲೀಷ್ ಆಗಿರ್ಬೋದು, ಅಥವಾ ಇನ್ನೊಂದು ಜಪಾನ್ಲಾಗಿರ್ಬೋದು, ಇವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ. ಅದರ ಜೊತೆಯಲ್ಲಿ ಈ ವರ್ಷದಿಂದ BTech ಪ್ರೋಗ್ರಾಮನ್ನು ಸಹ ಮಾಡಬೇಕು ಅಂತ ಒಂದು ಅವಕಾಶ ಕೊಟ್ಟಿದೆ. SLC ಆದ ನಂತರ ಅವರಿ ಮುಖ್ಯವಾದದ್ದು ಅಂತಂದರೆ ಅಲ್ಲಿ ನಾವು ಮಕ್ಕಳನ್ನ ಸ್ವಲ್ಪ ಎಡಗಿದ್ರೆ ಅವರ ಎಷ್ಟೋ ಮುಂದಿನ ಕರಿಯರ್ ಎಲ್ಲೋ ತೊಂದರೆ ಹೋಗುತ್ತೆ. ಸೊ ಹಾಗಾಗಿ SLC ಆದಂಥ ಮಕ್ಕಳುಗಳಿಗೆ ಡಿಪ್ಲೊಮಾ ಒಂದು GTDCಯಲ್ಲಿ ಲಭ್ಯ ಇದೆ. ಅವು ಆ ಸೆಂಟರ್ಗಳಿಗೆ ಕೇಂದ್ರಗಳು ವಿಸಿಟ್ ಮಾಡಿ ಯಾವ ಕೋರ್ಸು ಅಡ್ವಾನ್ಸ್ ಎಮರ್ಜಿಂಗ್ ಕೋರ್ಸಸ್ಸೇ ಇದ್ದಾವೆ, ಒಳ್ಳೆ ಕೆಲಸ ಸಿಗುವಂಥ ಕೋರ್ಸಸ್ಸೇ ಇದ್ದಾವೆ, ಅವನ್ನೆಲ್ಲ ಸದುಪಯೋಗ ಪಡ್ಕೊಬೇಕು ಅಂತ ಎರಡು ಮಾತು ಮುಗಿಸ್ತಾನೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊತ್ತಿಗೆ ಮತ್ತೊಂದು ವಿಷಯದ ಬಗ್ಗೆ ಮಾತಾಡ್ತೇನೆ. ಥ್ಯಾಂಕ್ ಯು.